ತಾಯಿನೇ ಮಗ ಕೊಲೆ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಬೆಮ್ಮೆಲ್ ಲೇಔಟ್ 3ನೇ ಹಂತದಲ್ಲಿ ನಿನ್ನೆ ದಿನ ಮಧ್ಯಾಹ್ನ ಬರುವ ವ್ಯಕ್ತಿ ನಮಗೆ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಕಂಪ್ಲೇಂಟ್ ವಿಚಾರ ಏನಂತ ನಾವು ತಿಳ್ಕೊಂಡಾಗ ಈ ಫಿರ್ಯಾದಿ ಹೆಸರು ರವೀಂದ್ರನಾಥ್ ಅಂತ ಹೇಳಿ ವಿಕ್ರಮ್ ಅಂತ ಹೇಳಿ ವಿಕ್ರಮ್ ಅವರು ಮನೆಯಲ್ಲಿ ಒಬ್ಬ ವ್ಯಕ್ತಿ ಸುಮಾರು 42 ವರ್ಷದ ವ್ಯಕ್ತಿ ವಾಸ ಇರ್ತಾನೆ ಮತ್ತು ಅವನ ತಾಯಿ ಕೂಡ ಅದೇ ಮನೆಯಲ್ಲಿ ವಾಸ ಇರ್ತಾರೆ. ಅವರ ತಾಯಿ ಸುಮಾರು 75 ವರ್ಷ ಆಗಿದ್ದು ಅವರ ಹೆಸರು ಸಾವಿತ್ರಮ್ಮ ಅಂತ. ಅವರು ಕಳೆದ 5 ವರ್ಷದಿಂದ ಪ್ಯಾರಲಿಸಿಸ್ ಆಗಿಬಿಟ್ಟು ಬೆಡ್ಡಿಡನ್ ಆಗಿರ್ತಾರೆ. ಅವರ ಮಗ ಸಾಕಷ್ಟು ದಿನಗಳಿಂದ ಅವ್ರನ್ನ ನಾನು ಆರೈಕೆ ಮಾಡೋಕ್ಕಾಗ್ತಿಲ್ಲ, ಮಾನಿಟರಿ ಪ್ರಾಬ್ಲಮ್ಸ್ ಆಗ್ತಿಲ್ಲ ಅಂತೇಳಿ ನಿನ್ನೆ ದಿನ ತಾಯಿನ 4ನೇ ಮಹಡಿಗೆ ಎತ್ಕೊಂಡು ಹೋಗಿ ಅಲ್ಲಿಂದ ಕೆಳಗಡೆ ಬಿಸಾಕಿದ್ದಾನೆ ಅಂಥೇಳಿ ಮಾಹಿತಿ ಕೊಟ್ಟ ಮೇರೆಗೆ ನಾವು ರಾಜರಾಜೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ದಾಖಲು ಮಾಡಿಕೊಂಡು ಏನು ಆರೋಪಿ ಮೃತೆಯ ಮಗ ಇದ್ದಾನೆ ಅವನ್ನ ನಾವು ದಸ್ತಗಿರಿ ಮಾಡಿ ತನಿಖೆಯನ್ನು ಮುಂದುವರಿಸಿದ್ದೀವಿ. ಸರ್, ಮನೆಯಲ್ಲಿ ತಾಯಿ ಮಗ ಇಬ್ಬರೇ ಇದ್ರು ಅಥವಾ ಬೇರೆ ಯಾರು ಇದ್ರು? ಇಲ್ಲ, ನಮಗಿರೋ ಮಾಹಿತಿ ಪ್ರಕಾರ ಇಬ್ಬರೇ ಇದ್ದರು. ಮತ್ತು ಇನ್ನಷ್ಟು ತನಿಖೆಯ ಸಂದರ್ಭದಲ್ಲಿ ನಮ್ಗೆ ತಿಳಿಯುತ್ತೆ ಏನೇ ಇತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.